ಪ್ರಶಾಂತ್, ಏನಾಗಿದೆ ನನ್ನ ತಂಗಿಯ ಕಣ್ಣಿಗೆ? ಏನೆಂದು ಹೇಳಲಿ ಸತೀಶ್, ಕಣ್ಣಿಗೆ ವಿಷಪೂರಿತ ಔಷಧಿ ಬಿದ್ದಿರೋದ್ರಿಂದ ಹಣ್ಣುಗಳು ಅದರ ಶಕ್ತಿಯನ್ನೇ ಕಳೆದುಕೊಂಡಿದೆ. ಪ್ರಶಾಂತ್, ಇದೇನು ನೀನು ಮಾಡುತ್ತಿರುವ ಕೆಲಸ? ನನ್ನ ತಂಗಿಗೆ ಯಾವ ಅನ್ಯಾಯ ಮಾಡಿದಳೆಂದು ಈ ರೀತಿ ಹಿಂಸೆ ಕೊಡುತ್ತೇನೆ? ಅವಳು ಹೆಣ್ಣಾಗಿ ಹುಟ್ಟಿದ್ದು ಅಪರಾಧವೇ, ಅಥವಾ ಅವಳು ಸೌಂದರ್ಯವತಿಯಾಗಿ ಇರೋದೇ ಅಪರಾಧವೇ, ಅಥವಾ ನನ್ನ ತಂಗಿ ಪತಿವ್ರತೆಯಾಗಿರೋದೇ ಅಪರಾಧವೇ? ಹೇಳು, ಇದೆಯೇ? ಹೇಳು. ಸಮಾಧಾನ ಮಾಡಿಕೋ ಸತೀಶ್. ಹೇಗೆ ಸಮಾಧಾನ ಮಾಡಿಕೊಳ್ಳಿ ಪ್ರಶಾಂತ್? ನೀನು ಡಾಕ್ಟರ್ ಅಲ್ಲ, ನನ್ನ ಪಾಲಿನ ದೇವರು ಅಂತ ತಿಳಿದರೆ ನನ್ನ ತಂಗಿಯ ಕಣ್ಣುಗಳು ಮರಳಿ ಬರುವಂತೆ ಮಾಡು. ಸತೀಶ್, ನಿನಗೆ ಹೇಗೆ ತಂಗಿ ಎಂಬ ಮಮಕಾರವಿದೆಯೋ ಅದೇ ರೀತಿ ನನಗೆ ಅತ್ತಿಗೆ ಎಂಬ ಪ್ರೀತಿ ಇದೆ. ಆದರೆ ಏನು ಮಾಡಲಿ, ಆ ವಿಷಪೂರಿತ ಔಷಧಿ ಕಣ್ಣಿನ ಒಳ ಪದರಿಗೆ ಬಿದ್ದಿರೋದ್ರಿಂದ ಕಣ್ಣುಗಳು ಮತ್ತೆ ಬರುವ ಸಾಧ್ಯತೆ ಬಹಳ ಕಡಿಮೆ ಇದೆ. ಪ್ರಶಾಂತ್, ಅದು ತಾನಾಗಿ ಸಿಡಿದಿದ್ದಲ್ಲ ಪ್ರಶಾಂತ್, ಯಾರೋ ಎರಚಿದ್ದು, ಯಾರೋ ಸೇರಲಾರದ ಪಾಪಿಗಳು ಎರಚಿದ್ದು. ನೋಡಿದ್ಯಾ ಪ್ರಶಾಂತ್ ಈ ಕಲಿಯುಗದ ಆಟವನ್ನು? ನಮ್ಮ ಪಾಡಿಗೆ ನಮ್ಮನ್ನು ಬದುಕಲು ಬಿಡುತ್ತಿಲ್ಲ ಈ ಸ್ವಾರ್ಥ ಶ್ರೀಮಂತ ಸಮಾಜ ಪುರುಷರು. ಅಂತ ಕೆಟ್ಟ ವಿಚಾರ ಯಾಕೆ ಮಾಡ್ತಾ ಇದ್ದೀಯ ಸತಿ? ನನ್ನ ಅಣ್ಣ ಶ್ರೀರಾಮಚಂದ್ರನ್ ಅಂತವನು ನಿನ್ನ ತಂಗಿಯನ್ನು ಮದುವೆ ಆಗಿ ಆಗುತ್ತಾನೆ. ಒಂದು ವೇಳೆ ನಿನ್ನ ಅಣ್ಣ ನನ್ನ ತಂಗಿ ಕುರುಡಿ ಅಂತ ಕೈ ಬಿಟ್ಟರೆ ಆ ರೀತಿ ಏನೂ ಆಗುವುದಿಲ್ಲ. ಅಳಬೇಡ ಸತಿ, ಆ ರೀತಿ ಏನೂ ಆಗುವುದಿಲ್ಲ. ನನ್ನ ಅಣ್ಣ ಶ್ರೀರಾಮಚಂದ್ರನ್ ಅಂತವನು ನಿನ್ನ ತಂಗಿ ಮದುವೆ ಆಗಿ ಆಗುತ್ತಾನೆ. ಇದೇನು ಪ್ರಶಾಂತ್, ನಾಳೆ ಮದುವೆ ಇರುವಾಗ ಲಗ್ನ ಪತ್ರಿಕೆ ಹಂಚೋದು ಬಿಟ್ಟು ಈ ರೀತಿ ನಿಂತಿರಲ್ಲ? ಏನೆಂದು ಹೇಳಲಿ ಅಣ್ಣ? ಯಾಕೆ, ಏನಾಯ್ತು? ಅತ್ತಿಗೆಯ ಕಣ್ಣನ್ನೇ ಕಳೆದಿದ್ದಾರಣ್ಣ ಪಾಪಿಗಳು. ಪ್ರತಾಪ್, ಪವಿತ್ರ ಕಾಡಿನಲ್ಲಿ ಕಟ್ಟಿಗೆ ಮಾಡುತ್ತಿರುವಾಗ ಯಾರೋ ಮೋಸದಿಂದ ಕಣ್ಣಿಗೆ ಏನೋ ಎರಚಿದ್ದಾರೆ. ಸತೀಶ್, ಏನು ಹೇಳುತ್ತಿರುವೆ? ಸಂಗತಿಗಳನ್ನೇ ಹೇಳುತ್ತಿರುವೆ. ಈಗ ಪವಿತ್ರ ಎಲ್ಲಿ? ಒಳಗಿದ್ದಾರೆ. ಹೇಗಾಯ್ತು ಪವಿತ್ರ? ಈ ರೀತಿ ಮಾಡಿದವರು ಯಾರು? ಯಾರು ಅಂತ ನಾನು ಹೇಗೆ ಹೇಳಿ, ನಾನು ಏನಂತ ಹೇಳಿ ಪ್ರತಾಪ್? ಕಾಡಿನಲ್ಲಿ ಕಟ್ಟಿಗೆಯನ್ನು ಕಡಿಯುವಾಗ ಯಾರೋ ಪಾಪಿಗಳು ಹಿಂದಿನಿಂದ ಬಂದು ಆ ಚಾಂಡರ ಕಣ್ಣನ್ನೇ ಕಳೆದು ಕಣ್ಣು ತುಂಬಾ ಊರ್ತಾ ಇದೆ. ಕಣ್ಣೇ ಕಾಣ್ತಾ ಇಲ್ಲ ಪ್ರತಾಪ್, ಕಣ್ಣೇ ಕಾಣ್ತಾ ಇಲ್ಲ. ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಆ ನನ್ನ ವೈರಿ ಕಣ್ರಾಜ್. ನಿನ್ನ ಪಾಲಿನ ಯಮನಾಗಿ. ಸತೀಶ್, ನೀನು ಇಲ್ಲೇ ಇರು, ನಾನು ಹೋಗಿ ಔಷಧಿ ತೆಗೆದುಕೊಂಡು ಬರುತ್ತೇನೆ. ಆಯ್ತು, ಹೋಗಿ ಬಾ. ತಂಗಿ ಬಾರಮ್ಮ.